ಜನರ ತಲೆಯಲ್ಲಿ ಏನಿದೆ ಅಂದರೆ ಮನುಷ್ಯನಿಗೆ 3 ಹೊತ್ತು ಊಟ ಬೇಕು. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ, ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ. ತಿನ್ನೋದೊಂದು 6-8 ಇಡ್ಲಿಗೆ ಇಡೀ ದಿವಸದ್ದು ಕಾರ್ಯಕ್ರಮ ಆಗುತ್ತೆ. ಚಿತ್ರಕಲಾ ಪರಿಷತ್ ಅಂದ್ರೆ ಸಾಕಷ್ಟು ಜನ ಆರ್ಟಿಸ್ಟ್ಗಳು ಎಲ್ಲರೂ ಬರ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಬಂದಿದ್ದಾರೆ. ಸೊ ಎನಿ ಮೆಮೊರೇಬಲ್ ಮೂಮೆಂಟ್ಸ್? ತುಂಬಾ ಜನ ಪೊಲಿಟಿಷಿಯನ್ಸು, ಫಿಲ್ಮ್ ಆಕ್ಟರ್ಸು ತುಂಬಾ ಜನ ಬಂದಿದ್ದಾರೆ. ಬಟ್ ಈಚ್ ಅಂಡ್ ಎವ್ರಿ ಕಸ್ಟಮರ್ ಇಸ್ ಸ್ಪೆಷಲ್ ಫಾರ್ ಅಸ್. ಯಾರು VIP ಅಲ್ಲ, ಎಲ್ಲರೂ VVIPಗಳೇ. ನಾವು ಎಲ್ಲಾದರೂ ಒಂದು 5 ರೂಪಾಯಿ ಜಾಸ್ತಿ ಮಾಡಿದ್ರೆ ನಮ್ಮ ಕ್ವಶನ್ ಮಾಡೋರು ಇರ್ತಾರೆ, ಯಾಕೆ ಜಾಸ್ತಿ ಮಾಡಿದ್ರಿ ಅಂತ. ಬಟ್ ಅದೇ ಪಿಜ್ಜಾ ಬರ್ಗರ್ ಹೋದ್ರೆ ಪರ್ ಪರ್ಸನ್ ದೇ ಸ್ಪೆಂಡ್ ಅರೌಂಡ್ 350, 400, 500 rupees. ಸೊ ಬೀಯಿಂಗ್ ಅ ಹೋಟೆಲ್ ಅಸೋಸಿಯೇಷನ್ ಸೆಕ್ರೆಟರಿ, ಸಾಕಷ್ಟು ಪ್ರಾಬ್ಲಮ್ಸ್ಗಳು ಅಥವಾ ಸಾಕಷ್ಟು ಕೇಸ್ಗಳಿರುತ್ತೆ. ಸೊ ಇದನ್ನೆಲ್ಲ ಹೆಂಗೆ ಟ್ಯಾಕಲ್ ಮಾಡ್ತೀರಾ ಸರ್? ಈಗ ಅಸೋಸಿಯೇಷನ್ ಇರೋದೇ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ದೇ ಡೋಂಟ್ ನೋ ಹೌ ಟು ಯೂಸ್ ದ ಅಸೋಸಿಯೇಷನ್. ಇನ್ಫ್ಯಾಕ್ಟ್ ಫಾರ್ ಎವ್ರಿ ಸ್ಮಾಲ್ ಥಿಂಗ್ ದೇ ಕ್ಯಾನ್ ಕಾಲ್ ದ ಅಸೋಸಿಯೇಷನ್. ಈ ಎಲೆಕ್ಷನ್ ಅನೌನ್ಸ್ ಆದಾಗ ಏನಾಗುತ್ತೆ, 3 ದಿವಸ ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಕ್ಲೋಸ್ ಆಗುತ್ತೆ. ಅಂದರೆ ಒಂದು ದಿವಸ ಬಾರ್ ಅಂಡ್ ರೆಸ್ಟೋರೆಂಟ್ ಕ್ಲೋಸ್ ಆದರೆ ಕೋಟಿಗಟ್ಟಲೆ ರೆವಿನ್ಯೂ ಸರ್ಕಾರ ಕ್ಲಾಸು. ಎಲ್ರಿಗೂ ನಮಸ್ಕಾರ. ನಾನು ರೇಡಿಯೋ ಸಿಟಿ RJ ರೌಂಡ್ ರಜಸ್. ಇದು ಬೆಂಗಳೂರಿನ ಯಮ್ಮಿಯಸ್ಟ್ ಶೋ, ದ ಟೇಸ್ಟ್ ಆಫ್ ಬೆಂಗಳೂರು. ಅಂಡ್ ಈ ಒಂದು ಹೊಸ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಪ್ರತಿಯೊಂದು ಎಪಿಸೋಡ್ನಲ್ಲೂ ಬೆಂಗಳೂರಿನಲ್ಲಿರುವಂತಹ ಲೆಜೆಂಡರಿ ಹೋಟೆಲಿಯರ್ಸ್ ಅನ್ನ ನಾನು ಕರ್ಕೊಂಡು ಬರ್ತೀನಿ. ಅವರ ಹೋಟೆಲ್ ಹಿಂದಿನ ಕತೆ, ಅಲ್ಲಿ ಏನ್ ಚೆನ್ನಾಗಿರುತ್ತೆ, ಯಾಕೆ ಹೋಟೆಲ್ ಎಷ್ಟು ಪಾಪ್ಯುಲರ್ ಆಯ್ತು, ಈ ಕತೆನೆಲ್ಲ ನಾವು ಟೇಸ್ಟ್ ಆಫ್ ಬೆಂಗಳೂರಲ್ಲಿ ಮಾತಾಡ್ತೀವಿ. ಅಂಡ್ ಇವತ್ತು ನನ್ನ ಜೊತೆಗೆ ಒಬ್ರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ, ಹೋಟೆಲಿಯರ್ ಕೂಡ. ಇವರು ಹೋಟೆಲ್ ಅಸೋಸಿಯೇಷನ್ ನ ಸೆಕ್ರೆಟರಿ ಕೂಡ. ಸೊ ಬೇಸಿಕ್ಲಿ ಹೋಟೆಲ್ ಅಸೋಸಿಯೇಷನ್ ಇವರು ಒಂಥರ ಪೊಲೀಸ್ ಇದ್ದಂಗೆ. ಅದರ ಜೊತೆಗೆ ಇವ್ರದೇ ಆದಂತಹ ಹೋಟೆಲ್ ಇದೆ, ಕಾಮತ್ ಕಲಾ ರುಚಿ ಅಂತ ಚಿತ್ರಕಲಾ ಪರಿಷತ್ತಲ್ಲಿ, ಹಾಗೆ ಕಾಮತ್ ಹೊಸ ರುಚಿ ಅಂತ ಸಾಕಷ್ಟು ಮಾಲ್ಗಳಲ್ಲಿ, ಹೈವೇಗಳಲ್ಲಿ ನೋಡಿರ್ತೀರ. ಇವತ್ತು ನನ್ನ ಜೊತೆಗಿದ್ದಾರೆ ಕಾಮತ್ ಹೊಸ ರುಚಿಯ MD, ಜೊತೆಗೆ ಹೋಟೆಲ್ ಅಸೋಸಿಯೇಷನ್ ಸೆಕ್ರೆಟರಿ ಆಗಿರುವಂತ ವೀರೇಂದ್ರ ಕಾಮತ್ ಅವರು. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ರಜತ್. ಹೋಟೆಲ್ ಇಂಡಸ್ಟ್ರಿಗೆ ಯಾವಾಗ ಬಂದಿದ್ದು ನೀವು? ನಾನು 1998 ನಮ್ಮ ತಂದೆ ಎಕ್ಸ್ಪೈರ್ ಆದರು. ಅದಾದಮೇಲೆ ನಾನು ಹೋಟೆಲ್ಗೆ ಕಾಲಿಟ್ಟೆ. ಆವಾಗ ನಾನು ಸೆಕೆಂಡ್ BCom ಓದ್ತಾ ಇದ್ದೆ. ಅಂದರೆ ಬೆಳಗ್ಗೆ 12 ಗಂಟೆವರೆಗೂ ಕಾಲೇಜ್ಗೆ ಹೋಗೋದು, 12 ಗಂಟೆ ಮೇಲೆ ನಮ್ಮ ರೆಸ್ಟೋರೆಂಟು ಎವೆನ್ಯೂ ರೋಡಲ್ಲಿ ಇದೆ, ಅಲ್ಲಿ ಹೋಗ್ತಾ ಇದ್ದೆ. 1998ಇಂದ ನಾನು ಈ ಹೋಟೆಲ್ ಫೀಲ್ಡಲ್ಲಿ ಇದ್ದೀನಿ. ಸೊ ಬೆಂಗಳೂರಿನಲ್ಲಿ ಜೊತೆಗೆ ಕರ್ನಾಟಕದಲ್ಲಿ ಸಾಕಷ್ಟು ಕಾಮತ್ ಹೋಟೆಲ್ಸ್ ಇದೆ, ಬೇರೆ ಬೇರೆ ಗ್ರೂಪ್ಗಳದು. ನಿಮ್ಮದು ಯಾವ್ದು ಸರ್? ಆ್ಯಸ್ ಅ ಫ್ಯಾಮಿಲಿ ನಾನು ಐ ಆಮ್ ಫ್ರಮ್ ದ ಕಾಮತ್ ಫ್ಯಾಮಿಲಿ. ಓಕೆ. ಬಟ್ ಬಿಸ್ನೆಸ್ ವೈಸು ನಮ್ಮಲ್ಲಿ ಬೇರೆ ಬೇರೆ ಇದೆ. ನಮ್ಮದು ನಮ್ಮ ತಂದೆಯವರು ND ಕಾಮತ್ ಅಂತ, ಅವರು 1962ರಲ್ಲಿ ಬೆಂಗಳೂರಿಗೆ ಬಂದರು. ಓಕೆ. ಸೊ ನಮ್ಮದೇ ಆಗಿರೋದಂಥ ಒಂದು ಗ್ರೂಪ್ ಇದೆ, ಆ ಗ್ರೂಪು ನಮ್ಮ ಕಾಮತ್ ಗ್ರೂಪ್. ಸೊ ನಿಮ್ಮದು ಹೋಟೆಲ್ ಯಾವ್ದು ಸರ್, ಎಲ್ಲೆಲ್ಲಿದೆ? ನಮ್ಮ ಹೋಟೆಲು ಎವೆನ್ಯೂ ರೋಡ್, ಮೈಸೂರು ಬ್ಯಾಂಕ್ ಸರ್ಕಲಿಂದ ಡೌನಲ್ಲಿ ಇದೆ ಒಂದು. ಅದು ನಮ್ಮ ತಂದೆಯವರು 1970 ರೈಟ್ ಸೈಡಲ್ಲಿ ಇದೆ. 1976ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಓಕೆ. ಮುಂದಿನ ವರ್ಷ ಅದು 50 ವರ್ಷ ಆಗುತ್ತೆ. ಸೂಪರ್. ಅದಾದಮೇಲೆ ಕರ್ನಾಟಕ ಚಿತ್ರಕಲಾ ಪರಿಷತ್ ಹೊರಡೆ 2012ಅಲ್ಲಿ ನಾವು ಅಲ್ಲಿ ಕೆಫೆಟೇರಿಯಾ ಸ್ಟಾರ್ಟ್ ಮಾಡಿದ್ವಿ. ಸೊ ಅದು ಕಾಮತ್ ಕಲಾ ರುಚಿ ಅಂತ ಹೆಸರಿಟ್ಟಿದ್ದೀವಿ. ಓಕೆ. ಅದಾದಮೇಲೆ 2021ನಲ್ಲಿ ನಾನು ಕಾಮತ್ ಹೊಸ ರುಚಿ ಅಂತ ಒಂದು ಬ್ರ್ಯಾಂಡನ್ನು ಓಪನ್ ಮಾಡಿದೆ. ಈ ಕಾಮತ್ ಹೊಸ ರುಚಿ ಬ್ರ್ಯಾಂಡು ಸ್ವಲ್ಪ ಪ್ರೀಮಿಯಮ್ಮು. ಓಕೆ. ಅಂದರೆ ಪ್ರೀಮಿಯಂ ಲೊಕೇಶನ್ಸು, ಮಾಲು, ಹೈವೇಗಳಲ್ಲಿ ಎಲ್ಲ ಓಪನ್ ಮಾಡಿದ್ದೀವಿ. ಓಕೆ. ಸೊ ನಮ್ಮ ಕಾಮತ್ ಹೊಸ ರುಚಿ ಪ್ರೆಸೆನ್ಸು ಒರಾಯನ್ ಮಾಲಲ್ಲಿದೆ, ರಾಜಾಜಿನಗರ. ಆಮೇಲೆ ಲುಲು ಮಾಲ್, ಅಪ್ಟೌನ್ ಮಾಲ್ ಹೊಸಕೋಟೆ. ಓಕೆ. ಆಮೇಲೆ ಹೈವೇಗಳಲ್ಲಿ 2 ಕಡೆ ಪ್ರೆಸೆನ್ಸ್ ಇದೆ. ಒಂದು ಮೈಸೂರು ರೋಡ್ ಚನ್ನಪಟ್ಟಣದಲ್ಲಿ, ಇನ್ನೊಂದು ನರಸಾಪುರ, ಕೋಲಾರ ರೋಡು. ಸೊ ಟೋಟಲ್ ಎಷ್ಟು ಸರ್ ನಿಮ್ಮದು ಅಂತ? ನಂದಂತ ಒಂದು 8 ಬ್ರಾಂಚ್ ಇದೆ. ಬಟ್ ಈ ಕಾಮತ್ ಹೋಟೆಲ್ ಶುರುವಾಗಿದ್ದು ಯಾವಾಗ ಸರ್? ಕಾಮತ್ ಹೋಟೆಲ್ ಶುರುವಾಗಿದ್ದು 1942ನಲ್ಲಿ. ನಮ್ಮ ಗ್ರ್ಯಾಂಡ್ ಅಂಕಲ್ ರಂಗಪ್ಪ ಪಾಂಡುರಂಗ್ ಕಾಮತ್ ಅಂತ, ಅವರೇ ನಮ್ಮ ಫೌಂಡರು ಕಾಮತ್ ಗ್ರೂಪ್ ಆಫ್ ಹೋಟೆಲ್ಸ್ಗೆ. ಅವ್ರು ಸ್ಟಾರ್ಟ್ ಮಾಡಿದ್ದು. ಓಕೆ. 48ಅಲ್ಲಿ ಕಾಮತ್ ಅಂತ ಒಂದು ಬ್ರ್ಯಾಂಡನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ 1948ಇಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಅದು ಡಿವೈಡ್ ಆಗ್ತಾ ಬೇರೆ ಬೇರೆ ಊರುಗಳಲ್ಲಿ, ಬೇರೆ ಬೇರೆ ಜಾಗಗಳಲ್ಲಿ ಹೋಟೆಲ್ಗಳನ್ನ ಓಪನ್ ಮಾಡಿಕೊಂಡು ಇಲ್ಲಿವರೆಗೂ ಜನಸೇವೆಯಲ್ಲಿ ಇದ್ದೀವಿ. ಸೊ ನಿಮ್ಮದು ಒಂದು ಐಕಾನಿಕ್ ಲೊಕೇಶನ್ ಅಂದರೆ ಚಿತ್ರಕಲಾ ಪರಿಷತ್. ಸಾಕಷ್ಟು ಜನ ಆರ್ಟಿಸ್ಟ್ ಬರ್ತಾರೆ. ಚಿತ್ರಕಲಾ ಪರಿಷತ್ ಬೆಂಗಳೂರಲ್ಲಿ ಒಂಥರ ಹಬ್. ಈ ಎಸ್ಪೆಷಲಿ ಚಿತ್ರಸಂತೆ ಅಲ್ಲಿ ಇಲ್ಲಿ ಬಂದಾಗ, ಸೊ ಅದಿಲ್ದಿದ್ರು ಕೂಡ ಚಿತ್ರಕಲಾ ಪರಿಷತ್ ಅನ್ನೋ, ಅಥವಾ ಈ ಕಡೆ ಒಂದು ಶಿವಾನಂದ ಸರ್ಕಲ್ ಕಡೆ ಅಥವಾ ಶೇಷಾದ್ರಿಪುರಂ ಕಡೆ ಬಂದಾಗ ಒಂದು ಒಳ್ಳೆ ಮಸಾಲೆ ದೋಸೆ ತಿನ್ನಬೇಕು ಅಂದರೆ ಕಾಮತ್ ಕಲಾ ರುಚಿಗೆ ಬರಬೇಕು. ಇದ್ರ ಬಗ್ಗೆ ಹಿಸ್ಟ್ರಿ ಹೇಳಿ ಸರ್. ಸೊ ಕಾಮತ್ ಕಲಾ ರುಚಿ
ಸ್ಟಾರ್ಟ್ ಆಗಿದ್ದು 2012 ಅತಿ ಸಣ್ಣ ಪ್ರಮಾಣದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಓಕೆ. ಬರ್ತಾ ಬರ್ತಾ ಅದು ಒಳ್ಳೆ ಎಸ್ಟಾಬ್ಲಿಷ್ ಆಯಿತು. ಸೊ ನೀವು ಹೇಳ್ದಂಗೆ ಚಿತ್ರಕಲಾ ಪರಿಷತ್ ಅಂದ್ರೇ ಒಂದು ಆರ್ಟಿಸ್ಟ್ ಹಬ್ಬು. ಆ ಆರ್ಟಿಸ್ಟ್ ಹಬ್ಬ ಮಧ್ಯ ನಮ್ಮ ಕ್ಯಾಂಟೀನು ಇರೋದು ಒಂಥರ ನಮ್ಮ ಸೌಭಾಗ್ಯನೇ. ಮತ್ತು ಹಲವಾರು ಆರ್ಟಿಸ್ಟ್ಗಳು ಬರ್ತಾನೆ ಇರ್ತಾರೆ, ರೆಗ್ಯುಲರ್ ಕಸ್ಟಮರ್ ಇರ್ತಾರೆ. ವಿಶೇಷವಾಗಿ ಸುಮಾರು 30ಕ್ಕಿಂತ ಹೆಚ್ಚು ದೇಶದ ವಿವಿಧ ದೇಶಗಳ ಆರ್ಟಿಸ್ಟ್ಗಳು ಬಂದು ನಮ್ಮಲ್ಲಿ ನಮ್ಮ ಊಟನ ತಿಂಡಿನ ದೋಸೆನ ಸವಿದು ಹೋಗಿದ್ದಾರೆ. ಇದಕ್ಕೆ ಒಂದು ಉದಾಹರಣೆ ಅಂದರೆ ಅವ್ರು ಬಂದವರೆಲ್ಲ ಅವರ ದೇಶದ ಒಂದು ಕರೆನ್ಸಿಯನ್ನು ಕೊಟ್ಟೋಗಿದ್ದಾರೆ. ಅಲ್ಲಿ ನಾವು ಒಂದು ವಾಲಲ್ಲಿ ಅದನ್ನು ಡಿಸ್ಪ್ಲೇ ಮಾಡಿದ್ದೀವಿ. ಹೆಚ್ಚು ಕಮ್ಮಿ 30ಕ್ಕಿಂತ ಜಾಸ್ತಿ ದೇಶದ ಪ್ರಜೆಗಳು ಆರ್ಟಿಸ್ಟ್ಗಳು ಬಂದು ನಮಗೆ ಅದನ್ನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಓಕೆ. ಬಟ್ ಆ ಐಡಿಯಾ ಹೆಂಗೆ ಬಂದಿತ್ತು ಸರ್ ನಿಮಗೆ? ಸರ್ ಅದು ಆ್ಯಕ್ಚುಲಿ ಒಂದು ಇಬ್ಬರು ಆರ್ಟಿಸ್ಟ್ಗಳು ಬಂದು ಫಸ್ಟು $1 ಕೊಡ್ತಾರೆ. ಓಕೆ. ಅಮೇರಿಕನ್ $1. ಅದು ನಮ್ಮ ಕ್ಯಾಶ್ ಟೇಬಲ್ ಗ್ಲಾಸ್ ವರ್ಡೆ ನಾವು ಡಿಸ್ಪ್ಲೇ ಮಾಡಿರ್ತೀವಿ. ಓಕೆ. ಸೊ ಅದನ್ನು ನೋಡಿ ಒಬ್ಬೊಬ್ಬರೇ ಆರ್ಟಿಸ್ಟ್ಗಳು ಅವರವರು ದೇಶದ್ದನ್ನು ಕಾಂಟ್ರಿಬ್ಯೂಟ್ ಮಾಡ್ಕೊಂಡು ಬಂದು ಆ ಗ್ಲಾಸ್ ಫುಲ್ ಆದಮೇಲೆ ಹಿಂಗೆ ಐಡಿಯಾ ಬಂತು. ಓಕೆ. ನಮ್ಮ ಬ್ರದರ್ ಒಬ್ರು ಇದ್ದಾರೆ, ಅವರು ಹೇಳಿದರು ಯಾಕೆ ನೀನು ಒಂದು ಡಿಸ್ಪ್ಲೇ ಮಾಡಬಾರ್ದು, ಇದು ವಾಲ್ ಆಫ್ ಇದು ಫೇಮ್ ಥರ ಅಂತ ಹೇಳಿ ಐಡಿಯಾ ಕೊಟ್ಟರು. ಅದ್ರ ಪ್ರಕಾರ ನಾವು ಅದನ್ನು ಡಿಸ್ಪ್ಲೇ ಮಾಡಿದ್ದೀವಿ. ಅದೊಂಥರ ಐಕಾನಿಕ್ ಜಾಗ ಸರ್. ಕಲಾರುಚಿ ಅನ್ನೋದೇ ಒಂದು ಐಕಾನಿಕ್ ಜಾಗ. ಏನೇನು ಸ್ಪೆಷಲ್ ಸರ್ ಅಲ್ಲಿ? ಬೇಸಿಕಲಿ ನಮ್ಮ ದೋಸೆ ವೆರೈಟಿ ತುಂಬ ಫೇಮಸ್ಸು. ಆಮೇಲೆ ಸಾಯಂಕಾಲದೊತ್ತು ನಾವು ಮಂಗಳೂರು ತಿಂಡಿಯನ್ನು ಕೊಡ್ತಾ ಇದ್ದೀವಿ. ಲೈಕ್ ಮಂಗಳೂರು ಬನ್ಸು, ಮಂಗಳೂರು ಬಜ್ಜಿ, ಈ ಗೋಳಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ನಮ್ಮದು. ಓಕೆ. ತುಂಬ ಜನ ಅದಕ್ಕೆ ಬರ್ತಾರೆ. ಆಮೇಲೆ ತುಂಬ ಜನ ನಮ್ಮ ಮೊಸರು ವಡೆ ತಿನ್ನಕ್ಕೆ ಬರ್ತಾರೆ. ಕರ್ಡ್ ವಡ ಕೂಡ ನಮ್ಮದು ಯೂನಿಕ್ ಆಗಿ ತುಂಬ ಚೆನ್ನಾಗಿರುತ್ತೆ. ಇತ್ತೀಚೆಗೆ ನಾವು ಜೋಳದ ರೊಟ್ಟಿ ಊಟನೂ ಸ್ಟಾರ್ಟ್ ಮಾಡಿದ್ದೀವಿ ಆನ್ ಡಿಮ್ಯಾಂಡ್ ಆಫ್ ಪಬ್ಲಿಕ್ಕು. ಓಕೆ. ಅದು ಕೂಡ ಚೆನ್ನಾಗಿ ನಡೀತಾ ಇದೆ. ಸೂಪರ್. ಸೊ ಚಿತ್ರಕಲಾ ಪರಿಷತ್ ಅಂದರೆ ಸಾಕಷ್ಟು ಜನ ಆರ್ಟಿಸ್ಟ್ಗಳು ಎಲ್ಲರೂ ಬರ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಬಂದಿದ್ದಾರೆ. ಹೌದು. ಸೊ ಎನಿ ಮೆಮೊರೇಬಲ್ ಮೂಮೆಂಟ್ಸ್? ಅಲ್ಲ, ಬೇಸಿಕಲಿ ನಾನು ಏನು ಹೇಳೋದು, ನಮ್ಮ ಸಿಬ್ಬಂದಿಗೆ ಎಲ್ಲರಿಗೂ ಬರೋ ಎಲ್ಲ ಕಸ್ಟಮರು ನಮಗೆ ಸ್ಪೆಷಲ್ಲು. ಯಾರು VIP ಅಲ್ಲ, ಎಲ್ಲರೂ VVIPಗಳೇ ಕಸ್ಟಮರ್ಗಳು. ಸೊ ಒಬ್ಬ ಕಸ್ಟಮರ್ ಖುಷಿಯಾಗಿ ನಮ್ಮಿಂದ ಹೋದರೆ ಅದು ನಮಗೆ ಒಂದು ಫೆದರ್ ಇಟ್ಟಂಗೆ ಕ್ರೌನ್. ಸೊ ಆ ಥರ. ಆಮೇಲೆ ತುಂಬ ಜನ ಪೊಲಿಟಿಷಿಯನ್ಸು, ಫಿಲ್ಮ್ ಆ್ಯಕ್ಟರ್ಸು ತುಂಬ ಜನ ಬಂದಿದ್ದಾರೆ. ಓಕೆ. ಬಟ್ ಈಚ್ ಆ್ಯಂಡ್ ಎವ್ರಿ ಕಸ್ಟಮರ್ ಈಸ್ ಎಲ್ಲರೂ ಒಂದೇ ಸ್ಪೆಷಲ್ ಫಾರ್ ಅಸ್. ಕಾಮತ್ ಹೋಟೆಲ್ ಜೊತೆಗೆ ಯುವರ್ ಆಲ್ಸೋ ಸೆಕ್ರೆಟರಿ ಫಾರ್ ಹೋಟೆಲ್ ಅಸೋಸಿಯೇಷನ್. ಎಷ್ಟು ವರ್ಷದಿಂದ ಸರ್? ಇದ್ರ ಹಿಂದೆನೂ ಒಂದು ಕತೆ ಇದೆ ರಜಸ್. ಇನ್ಫ್ಯಾಕ್ಟು 98 ನಾನು ಹೋಟೆಲ್ಗೆ ಕಾಲಿಟ್ಟಾಗ ನಾನು ಮೆಂಬರ್ ಆದೆ. ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ನು, ಆಮೇಲೆ ಕರ್ನಾಟಕ ಹೋಟೆಲ್ ಅಸೋಸಿಯೇಷನ್ಗೆ 2 ಕಡೆ ಮೆಂಬರ್ ಆದರೆ. ಆದರೆ 2014ವರೆಗೂ ನಾನು ಒಂದೇ ಒಂದು ಮೀಟಿಂಗ್ ಅಟೆಂಡ್ ಆಗಿಲ್ಲ, ಒಂದೇ ಒಂದು ಫಂಕ್ಷನ್ಸ್ಗಳು ಹೋಗ್ತಿರ್ಲಿಲ್ಲ. ನಾನಾಯಿತು, ನನ್ನ ಹೋಟ್ಲಾಯಿತು ಇದ್ದೆ. ಯಾವುದೋ ಒಂದು ವೆಲ್ ವಿಷರ್ಗಳು ಒಂದಿಬ್ಬರು ಬಂದು ನನ್ನನ್ನು ಫೋರ್ಸಿಬಲಿ ಕರ್ಕೊಂಡು ಹೋದರು ಹೋಟೆಲ್ ಅಸೋಸಿಯೇಷನ್ಗೆ. ಹೋದ ಕೂಡಲೇ ಇಮ್ಮಿಡಿಯೇಟು ನಾನು ಟ್ರೆಜರರ್ ಆದೆ. 2014 ನಾನು ಟ್ರೆಜರರ್ ಆದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ನಾನು ಹೋಟೆಲ್ ಅಸೋಸಿಯೇಷನ್ ಜೊತೆ ಇದ್ದೀನಿ. ಈಗ ಸೆಕ್ರೆಟರಿ ಆಗಿದ್ದೀನಿ. 2014ವರೆಗೂ ನನ್ನ ತಲೆಯಲ್ಲೂ ಒಂದು ಪ್ರಶ್ನೆ ಇತ್ತು, ಹೋಟೆಲ್ ಅಸೋಸಿಯೇಷನ್ನಿಂದ ನಮಗೇನು ಲಾಭ ಅಂತೇಳಿ. ಬಟ್ ಅಲ್ಲಿ ಹೋದ್ಮೇಲೆ ನಂಗೆ ಗೊತ್ತಾಗಿದ್ದು ಲಾಭ ಏನು ಅಂತ. ಏನು ಸರ್? ಹೋಟೆಲ್ ಅಸೋಸಿಯೇಷನ್ ತುಂಬ ಸ್ಟ್ರಾಂಗ್ ಬಾಡಿ. ಈಗ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ಗೆ 90 ವರ್ಷ ಆಯಿತು, 90 ಇಯರ್ಸ್. ಸೊ 90 ಇಯರ್ಸ್ ಲೆಗಸಿ ಅಂದರೆ ಇಟ್ಸ್ ನಾಟ್ ಈಸಿ. ನಮ್ಮ ಹಿರಿಯರು ಅದನ್ನು ಬೆಳೆಸ್ಕೊಂಡು ನಡ್ಸ್ಕೊಂಡು ಬಂದಿರೋದು, ಅದನ್ನು ಮುಂದೆ ತೊಗೊಂಡೋಗೋದು ನಮ್ಮ ಮೇಲೆ ಜವಾಬ್ದಾರಿ ಇದೆ. ಸೊ 90 ಇಯರ್ಸು ಲೆಗಸಿ ಇದೆಯೋ ಒಂದು ಸಂಘದಲ್ಲಿ ನೀವು ಆಫೀಸ್ ಬೇರರ್ ಆಗಿರೋದು ತುಂಬ ಜವಾಬ್ದಾರಿಯುತ ಸ್ಥಾನ ಅದು. ಓಕೆ. ಏನು ರೋಲ್ ಇದೆ ಸರ್ ನಿಮ್ಮದು ಅದರಲ್ಲಿ? ಸೆಕ್ರೆಟರಿ ಅಂದರೆ ಏನು ಮಾಡ್ತಾರೆ? ಬೇಸಿಕಲಿ ಸೆಕ್ರೆಟರಿ ಅಂದರೆ, ಸೆಕ್ರೆಟರಿ ಇಸ್ ದ ಕಸ್ಟೋಡಿಯನ್ ಆಫ್ ಅನ್ ಅಸೋಸಿಯೇಷನ್. ಯಾವ ಅಸೋಸಿಯೇಷನಲ್ಲಿದ್ದರೂ ಸೆಕ್ರೆಟರಿ ಇಸ್ ದ ವೆರಿ ಇಂಪಾರ್ಟೆಂಟ್ ಪರ್ಸನ್. ಸೊ ಸೆಕ್ರೆಟರಿ ಮೇಲೆ ತುಂಬ ಜವಾಬ್ದಾರಿಗಳಿರುತ್ತೆ. ನಮ್ಮ ಹೊಸ ಹೋಟೆಲಿಯರ್ಸ್ ಯಾರು ಸಿಕ್ಕಿದ್ರೆ ನಾವು ನಮ್ಮ ಅಸೋಸಿಯೇಷನ್ ಮೆಂಬರ್ ಆಗಿ ಅಂತ ನಾವು ಹೇಳಿರ್ತೀವಿ. ಅವಾಗ ಅವರು ಫಸ್ಟ್ ಕ್ವಶನ್ ಕೇಳೋದೇ ಯಾಕಾಗಬೇಕು, ನನಗೇನು ಲಾಭ ಇದೆ. ಫಸ್ಟು ಅಸೋಸಿಯೇಷನಿಗೆ ಲಾಭ. ನೀವು ಮೆಂಬರ್ ಆದರೆ, ಅಸೋಸಿಯೇಷನ್ ಸ್ಟ್ರಾಂಗ್ ಆಗಿದ್ದರೆ ನಾವು ಸರ್ಕಾರದಕ್ಕೆ ರೆಪ್ರೆಸೆಂಟ್ ಮಾಡುವಾಗ ಅವ್ರು ಕೇಳ್ತಾರೆ ನಿಮ್ಮಲ್ಲಿ ಎಷ್ಟು ಜನ ಮೆಂಬರ್ ಇದ್ದಾರೆ ಅಂತ. ಈಗ ಬೆಂಗಳೂರಲ್ಲಿ 30,000 ಜನ ಮೆಂಬರ್ ಇದ್ದಾರೆ, 30,000 ಹೋಟ್ಲಿದೆ.
ನಮ್ಮಲ್ಲಿ 3,000 ಜನ ಮೆಂಬರ್ ಇದ್ದಾರೆ. ಸೊ ನಾವು ಬರೀ 3,000 ಅಂದರೆ ಸರ್ಕಾರ ನಮ್ಮ ವಿಷಯಗಳಿಗೆ ಅಷ್ಟು ಬೆಲೆ ಕೊಡಲ್ಲ. ಸೊ ನಮ್ಮಲ್ಲಿ ಶಕ್ತಿ ಜಾಸ್ತಿ ಇದ್ದಾಗ ನಮಗೆ ಅಲ್ಲಿ ನಮ್ಮ ವಾಯ್ಸಿಗೆ ವ್ಯಾಲ್ಯೂ ಇರುತ್ತೆ. ಸೊ ಅಸೋಸಿಯೇಷನಿಗೆ ಫಸ್ಟ್ ಲಾಭ ನೀವು ಮೆಂಬರ್ ಆಗಿರೋದ್ರಿಂದ. ಆಮೇಲೆ ಅಸೋಸಿಯೇಷನ್ಗೆ ನೀವು ಯಾವುದಕ್ಕಾದರೂ ಅಪ್ರೋಚ್ ಆಗ್ಬೋದು. ಏನಂದರೆ ಇವರು ಹೋಟೆಲ್ ಅಸೋಸಿಯೇಷನ್ ಸೆಕ್ರೆಟರಿ ಜೊತೆಗೆ ಈ ಹೋಟೆಲ್ ಅಸೋಸಿಯೇಷನ್ ಒಂಥರ ಪೊಲೀಸ್ ಇದ್ದಂಗೆ. ಬಿಕಾಸ್ ಯಾವುದೇ ಹೋಟೆಲಿಯರ್ಗೆ ಎನಿ ಪ್ರಾಬ್ಲಮ್ ಆದರೆ ಹೋಟೆಲ್ ಅಸೋಸಿಯೇಷನ್ ಇರುತ್ತೆ. ಆ್ಯಂಡ್ ಅದರಲ್ಲಿ ವೀರೇಂದ್ರ ಕಾಮತ್ ಅವರು ಫಸ್ಟ್ ನಿಂತಿರ್ತಾರೆ. ಏನೇ ಆ ಕಡೆ ಈ ಕಡೆ ರೆಸಿಡೆನ್ಸಿಂದ ಪ್ರಾಬ್ಲಮ್ ಆಗ್ಬೋದು ಅಥವಾ ಎನಿ ಗೌರ್ಮೆಂಟ್ ಆಫೀಸರ್ಸ್ ಯಾರೇ ತೊಂದರೆ ಕೊಟ್ಟರು ಕೂಡ ಫಸ್ಟ್ ಹೋಗಿ ನಿಂತ್ಕೊಳ್ಳೋದೆ ಇವರು. ಅದಕ್ಕೆ ಇವ್ರನ್ನ ಹೋಟೆಲ್ ಅಸೋಸಿಯೇಷನ್ ಪೊಲೀಸ್ ಅಂತ ನಾನು ಕರಿತೀನಿ. ಸಾಕಷ್ಟು ಹೋಟೆಲಿಯರ್ಸ್ಗಳ ಸಮಸ್ಯೆನ ಇವರು ಬಗೆಹರಿಸ್ಯಾರೆ. ಹೇಳಿ ಸರ್. ಪೊಲೀಸ್ ಅಂದರೆ ಸ್ವಲ್ಪ ತಪ್ಪಾಗತ್ತೆ ರಜಸ್. ನನ್ನ ಡ್ಯೂಟಿ ನಾನು ಮಾಡಿದ್ರೆ ಲೀಗಲ್ ಹೇಳ್ತಾರೆ ಅಲ್ಲ, ಆ್ಯಸ್ ಅ ಸೆಕ್ರೆಟರಿ ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ. ಮತ್ತು ಆಲ್ ಥ್ಯಾಂಕ್ಸ್ ಟು ಅವರ್ ಹಾನರರಿ ಪ್ರೆಸಿಡೆಂಟ್ ಮಿಸ್ಟರ್ PC ರಾವ್. ನಮ್ಮ PC ರಾವ್ ಅವ್ರ ಹತ್ರ ನಾನು ಇದೆಲ್ಲ ಕಲ್ತಿರೋದು. ಅಂದರೆ ನಮ್ಮ ಜವಾಬ್ದಾರಿ ಏನಂದರೆ ಆ್ಯಸ್ ಅ ಸೆಕ್ರೆಟ್ರಿ ಪ್ರತಿಯೊಬ್ಬ ಹೋಟ್ಲವರಿಗೂ ನಾವು ರೀಚ್ ಆಗಬೇಕು. ಅವರು ಒಳ್ಳೆಯದಕ್ಕೆ ಅವ್ರು ಕೆಟ್ಟದಕ್ಕೆ ಪ್ರತಿಯೊಂದಕ್ಕೂ ನಾವು ರೀಚ್ ಆಗಬೇಕು. ತುಂಬ ಸಲ ಏನಾಗುತ್ತೆ, ನಮ್ಮ ಹೋಟೆಲಿಯರ್ಸ್ದೇ ತಪ್ಪಿರುತ್ತೆ, ಆವಾಗ ನಾವು ಡಿಫೆಂಡ್ ಮಾಡ್ತೀವಿ ಅವ್ರನ್ನ. ಬಟ್ ಅದೇ ರೀತಿ ಅವ್ರನ್ನ ಕರೆದು ನಾವು ಬುದ್ಧಿವಾದ ಹೇಳ್ತೀವಿ, ಇನ್ಮೇಲೆ ಈ ಥರ ತಪ್ಪುಗಳಾದರೆ ನಾವು ಸಪೋರ್ಟ್ ಮಾಡಲ್ಲ ಅಂತ. ಯಾಕಂದರೆ ನಾವು ಪ್ರತಿ ಸಲ ತಪ್ಪುಗೂ ಸರಿ ಅಂತ ನಾವು ಹೇಳೋಕ್ಕಾಗಲ್ಲ. ಎರಡನೇದು, ತುಂಬ ಕಡೆ ನಮ್ಮ ಮೆಂಬರ್ಸು ಕಂಪ್ಲೇಂಟ್ ಮಾಡಲ್ಲ. ದೇ ಡೋಂಟ್ ನೋ ಹೌ ಟು ಯೂಸ್ ದ ಅಸೋಸಿಯೇಷನ್. ಇನ್ಫ್ಯಾಕ್ಟ್ ಫಾರ್ ಎವ್ರಿ ಸ್ಮಾಲ್ ಥಿಂಗ್ ದೇ ಕ್ಯಾನ್ ಕಾಲ್ ದ ಅಸೋಸಿಯೇಷನ್ ಫೋನ್ ಮಾಡಿಬಿಟ್ಟು ನಮಗೆ ಹೇಳಿದ್ರೆ ಯಾವ ಸರಿ ಯಾವ ತಪ್ಪು ಅಂತ ನಾವು ಹೇಳ್ತೀವಿ. ಲೈಕ್ ಏನೇನು ಪ್ರಾಬ್ಲಮ್ಸ್ ಬರ್ಬೋದು ಸರ್? ಫಾರ್ ಎಕ್ಸಾಂಪಲ್, ಈಗ ಲಾಸ್ಟ್ ಮಂತು ಒಬ್ಬರು ವುಮನ್ ಎಂಟರ್ಪ್ರಿನರು, ಅವ್ರಿಗೆ ಶಿ ಈಸ್ ಐ ಥಿಂಕ್ 56 years. ಓಕೆ. ಒಂದು ಕ್ಲೌಡ್ ಕಿಚನ್ ನಡೆಸ್ತಾ ಇದ್ದಾರೆ. ವೆರಿ ಸ್ಮಾಲ್ ಕ್ಲೌಡ್ ಕಿಚನ್, ಅರೌಂಡ್ 700 square feet. ಓಕೆ. ನಮ್ಮ ಫ್ಯಾಕ್ಟ್ರಿ ಆ್ಯಂಡ್ ಬಾಯ್ಲರ್ಸ್ ಇನ್ಸ್ಪೆಕ್ಟರ್ ಹೋಗ್ಬಿಟ್ಟು ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಒಂದು ನೋಟಿಸ್ ಕೊಡ್ತಾರೆ. ಆ ನೋಟಿಸ್ಗೆ ಒಂದು ದಂಡ ಅಂತ ಹಾಕ್ತಾರೆ. ಇನ್ಫ್ಯಾಕ್ಟ್ ಅವರು ಆ ಫ್ಯಾಕ್ಟ್ರಿ ಆ್ಯಂಡ್ ಬಾಯ್ಲರ್ಸ್ ಇನ್ಸ್ಪೆಕ್ಟರು ಅವರು ವ್ಯಾಪ್ತಿಗೆ ಬರಲ್ಲ ಆ ಚಿಕ್ಕ ಕಿಚನ್ನು. ಅಲ್ಲಿ ಹೋಗ್ಬಿಟ್ಟು ಅವರು ತಪ್ಪಾಗಿ ಒಂದು ನೋಟಿಸ್ ಕೊಟ್ಟಿರ್ತಾರೆ. ಈ ವಿಷಯ ನಮ್ಮ ಮೆಂಬರು, ಅಂದರೆ ಆ್ಯಕ್ಚುಲಿ ಅವರು ನಮ್ಮ ಮೆಂಬರೇ ಅಲ್ಲ, ಎಲ್ಲೋ ಸಿಗ್ತಾರೆ, ನನಗೆ ಹೇಳ್ತಾರೆ. ಸೊ ನಾನು ಅವ್ರಿಗೆ ಆಫೀಸರ್ಗೆ ಫೋನ್ ಮಾಡಿ ಎನ್ಕ್ವೈರಿ ಅಂದರೆ ಒಂದು ಕೇಳಿಬಿಟ್ಟು ಯಾಕೆ ಬಂದಿದ್ರಿ, ಏನು ಇದೇನಾದರೂ ಕಾನೂನು ಚೇಂಜ್ ಆಗಿದೆಯಾ ಅಂತೆಲ್ಲ ಹೇಳಿ, ಇದು ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಅವ್ರಿಗೆ ಹೇಳಿದ್ಮೇಲೆ ಅವರು ಆ ದಂಡದ ಅಮೌಂಟನ್ನು ವಾಪಸ್ ಕೊಡ್ತಾರೆ. ಓಕೆ. ಆಮೇಲೆ ಇವರು ನಮ್ಮ ಮೆಂಬರ್ ಆಗ್ತಾರೆ. ಸೊ ಅಸೋಸಿಯೇಷನಿಂದ ಲಾಭ ಏನು ಅನ್ನೋರಿಗೆ ಇದೇ ಉತ್ತರ. ಸೂಪರ್. ಈ ಥರ ಒಂದು ಸುಮಾರು ಇನ್ಸಿಡೆಂಟ್ಸ್ ನೀವು ನನಗೆ ಹೇಳಿದಿರಾ. ಹೌದು, ಹೆಸರೆಲ್ಲ ಹೇಳೋದು ಬೇಡ, ಬಟ್ ಒಂದು 2-3 ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ಸ್ ಹೇಳಿ ಸರ್. ಅಲ್ಲ, ಅದು ಈ ಪಾಡ್ಕಾಸ್ಟ್ ಆಗೋದ್ರು ತಪ್ಪಾಗತ್ತೆ. ಹಂಗಲ್ಲ, ಯಾಕಂದರೆ ವಾಟ್ ಲೀಗಲಿ ನೀವು ಏನು ಮಾಡಿದಿರಾ ಅಂತ, ಐ ಮೀನ್ ಏನು ಪ್ರಾಬ್ಲಮ್ನ ಹೋಟೆಲ್ ಎದುರಿಸ್ತಾ ಇದ್ರು ಅದನ್ನು ನೀವು ಹೆಂಗೆ ಸಾಲ್ವ್ ಮಾಡಿದ್ರಿ? ಅಲ್ಲ, ಈಗ ತುಂಬ ಇಷ್ಟು ಪ್ರಾಬ್ಲಮ್ ಅಂದರೆ ನೇಬರ್ಸಿಂದ ಪ್ರಾಬ್ಲಮ್ ಇರುತ್ತೆ. ಈಗ ಯಾವುದೋ ಒಂದು ಹೋಟ್ಲಲ್ಲಿ ಪಾಪ ಅವರಿಗೆ ಸುಮಾರು 12 ವರ್ಷ ಪಕ್ಕದ ಮನೆಯವರು ತುಂಬ ಕಷ್ಟ ಕೊಟ್ಟರು. ಓಕೆ. ಅಂದರೆ ಕಮರ್ಷಿಯಲ್ ಏರಿಯಾ ಆದರೂ ಕೂಡ ಪಕ್ಕದ ಮನೆಯವರಿಂದ ತುಂಬ ತೊಂದರೆಗಳಾಯಿತು. ಸೊ ಆ ಹೋಟೆಲಿಯರು ಸುಮಾರು ಸಲ ನಮ್ಮ ಹತ್ರ ಹೇಳ್ಕೊಂಡ್ರು ಈ ಥರ ಪ್ರಾಬ್ಲಮ್ ಅಂತ. ಕಡೆಗೆ ಒಂದು ದಿವಸ ಅವ್ರಿಗೆ ಕರೆದು ನಾನು ಹೇಳಿದೆ, ಇದಕ್ಕೊಂದು ಸೊಲ್ಯೂಷನ್, ಪರ್ಮನೆಂಟ್ ಸೊಲ್ಯೂಷನ್ ಕಂಡುಹಿಡಿಯೋಣ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಇವತ್ತು ನಮ್ಮ ಕಾನೂನಲ್ಲಿ RTI ಅಂತ ಒಂದಿದೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಏನು ಇನ್ಫಾರ್ಮೇಷನ್ ಬೇಕಾದ್ರೆ ಸಿಗುತ್ತೆ. ಸೊ ನಾವೇನು ಮಾಡಿದ್ವಿ, ಅವರು ಮನೆ ಬಗ್ಗೆ ಒಂದು ಪ್ಲ್ಯಾನು, ಸ್ಯಾಂಕ್ಷನ್ ಪ್ಲ್ಯಾನು, ಅದ್ರ ಬಗ್ಗೆ ಎಲ್ಲ ನಾವು ರೈಟ್ ಟು ಇನ್ಫಾರ್ಮೇಷನಲ್ಲಿ ಬರೆದ್ವಿ. ಅದು ಪ್ಲ್ಯಾನ್ ನಮ್ಮ ಕೈ ಸಿಕ್ತು. ಕೈ ಸಿಕ್ಕಿದ್ಮೇಲೆ ಅವರು ಮನೆ ಪ್ಲ್ಯಾನ್ ಇರೋದೇ ಒಂದು, ಅವ್ರು ಕಟ್ಟಿರೋದೇ ಒಂದು. ಸೊ ನಾವು ವಾಪಸ್ ಅವರಿಗೆ ಕಂಪ್ಲೇಂಟ್ ಮಾಡಿದಾಗ ಅವರು ದಾರಿಗೆ ಬಂದರು, ನಿಮ್ಮ ಪಾಡಿಗೆ ನೀವು ಇರಿ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂತ. ಸೊ ಈ ಥರ ಎಲ್ಲ ನಾವು ಮಾಡಿದ್ದೀವಿ. ಬಟ್ ಎಲ್ಲ ಸಲ ಇದು ವರ್ಕ್ ಆಗಲ್ಲ. ತುಂಬ ಒಂದು ಮಿತಿ ಮೀರಿದ ಮೇಲೆ ಇದೆಲ್ಲ ನಾವು ಮಾಡಬೇಕಾಗತ್ತೆ. ಸುಮಾರು ಇಂತಿಷ್ಟು ತಪ್ಪು ಮಾಹಿತಿ ತಗೊಂಡು ನಮ್ಮ ಹೋಟೆಲಿಯರ್ಸ್ಗೆ ತೊಂದರೆ ಆದಾಗೆಲ್ಲ ಆ್ಯಸ್ ಎನ್ ಅಸೋಸಿಯೇಷನ್ ನಾವು ಅವ್ರನ್ನ ಸಪೋರ್ಟ್ ಮಾಡಿದ್ದೀವಿ. ಸುಮಾರು ಸಕ್ಸಸ್ ಸ್ಟೋರಿಗಳಿದೆ. ಅದು ಇನ್ನೊಂದು ಸಲ ನಾವು ಅದನ್ನು ಒಂದು ಸಪ್ರೇಟ್ ಪಾಡ್ಕಾಸ್ಟ್ ಮಾಡೋಣ. ಸೊ ಸಾಕಷ್ಟು ಸಕ್ಸಸ್ ಸ್ಟೋರೀಸ್ ಇದೆ, ಬಟ್ ಎಲ್ಲದನ್ನು ಹೇಳೋಕ್ಕಾಗಲ್ಲ ಕ್ಯಾಮ್ರಾ ಮುಂದೆ, ಬಿಕಾಸ್ ಅದರದ್ದೇ ಆದಂಥ ಲಿಮಿಟೇಷನ್ಸ್ ಇರುತ್ತೆ. ಬಟ್ ಆಫ್ ದ ರೆಕಾರ್ಡ್ ಎಷ್ಟು ಕತೆಗಳನ್ನ ಹೇಳಿದ್ದಾರೆ ಅಂದರೆ, ಅದಕ್ಕೆ ನಾವು ಹೇಳಿದೆ ಅವರು ಒಂಥರ ಹೋಟೆಲ್ ಅಸೋಸಿಯೇಷನ್ ಪೊಲೀಸ್ ಇದ್ದಂಗೆ. ಅಂದರೆ ಏನೇ ಪ್ರಾಬ್ಲಮ್ ಆದರೂ ಇನ್ ಅ ವೆರಿ ಲೀಗಲ್ ವೇ ಸಾಲ್ವ್ ಮಾಡ್ತಾರೆ. ಸೊ ಹೋಟೆಲಿಯರ್ಸ್ ಯಾರಾದರೂ ನೋಡ್ತಾ ಇದ್ದರೆ ಹೋಟೆಲ್ ಅಸೋಸಿಯೇಷನ್ ಮೆಂಬರ್ ಆಗಿ, ಅದರಲ್ಲೂ ವೀರೇಂದ್ರ ಕಾಮತ್ ಅವರ ಫೋನ್ ನಂಬರ್ ಇಟ್ಕೊಂಡಿರಿ.
ಏನೇ ಪ್ರಾಬ್ಲಮ್ ಇದ್ರೂ ಚಿಕ್ಕದಿರಲಿ ದೊಡ್ಡದಿರಲಿ ಈಸಿಯಾಗಿ ಸಾಲ್ವ್ ಮಾಡಿಕೊಡ್ತಾರೆ. ಕರೆಕ್ಟ್. ಎಸ್ ಸರ್, ಕಮಿಂಗ್ ಬ್ಯಾಕ್ ಟು ಕಾಮತ್, ಹೊಸ ರುಚಿ ಅಂತ ನೀವೇ ಒಂದು ಬ್ರ್ಯಾಂಡ್ ಶುರು ಮಾಡಿದ್ದು, ವೆರಿ ಪ್ರೀಮಿಯಂ ವೇ. ಇದ್ರ ಬಗ್ಗೆ ಹೇಳಿ ಸರ್, ಯಾವ ಥರ ಬ್ರ್ಯಾಂಡ್ ಇದು? ಆ್ಯಂಡ್ ಹೈವೇಸಲ್ಲೆಲ್ಲ ನಾನು ನೋಡಿದ್ದೀನಿ, ಮಾಲ್ಸಲ್ಲಿದೆ. ನಮ್ಮಲ್ಲಿ ರಜಸ್ ಏನಾಗ್ತಾ ಇತ್ತು ಅಂದರೆ, ಈಗ ಇತ್ತೀಚೆಗೆ, ಮುಂಚೆ ಒಂದು ಕಾಲ ಇತ್ತು, ನಾವೆಲ್ಲ ಚಿಕ್ಕವರಿದ್ದಾಗ ನೀನು ಚೆನ್ನಾಗಿ ಓದಲಿಲ್ಲ ಆದರೆ ನಿನಗೆ ಹೋಟ್ಲಿಗೆ ಹಾಕ್ಬಿಡ್ತೀವಿ ಅಂತ ಹೇಳೋರು. ಇಲ್ಲ, ಯಾರು ನೀವು ಹಿಂದೆ ಹಿಸ್ಟ್ರಿ ತೆಗೆದು ನೋಡಿ, ಒಂದು ಮನೆಯಲ್ಲಿ 4-5 ಜನ ಇದ್ದರೆ ಅಣ್ಣ ತಮ್ಮ, ಅದರಲ್ಲಿ ಒಬ್ಬ ಓದಲಿಲ್ಲ ಆದರೆ ಒಂದು ಟೀ ಸ್ಟಾಲು, ಒಂದು ಸಣ್ಣ ಕ್ಯಾಂಟೀನು, ಇಲ್ಲ ಒಂದು ಸಣ್ಣ ಹೋಟ್ಲು ಮಾಡಿಕೊಂಡು, ಇಲ್ಲ ಯಾವುದೋ ಒಂದು ಹೋಟ್ಲಲ್ಲಿ ಕೆಲಸಕ್ಕಿದ್ದು ಒಂದು 7-8 ವರ್ಷ 10 ವರ್ಷ ಆದಮೇಲೆ ಅವ್ರದ್ದೇ ಸ್ವಂತ ಹೋಟ್ಲು ಮಾಡೋ ಪದ್ಧತಿ ಇತ್ತು. ಬಟ್ ಆಫ್ ಲೇಟು ಎಲ್ಲರೂ ಹೋಟ್ಲ್ ಮಾಡ್ತಾಯಿದ್ದಾರೆ. ಹೌದು. ಇವತ್ತು ನಾವು ಆ್ಯಸ್ ಅನ್ ಅಸೋಸಿಯೇಷನ್ ಇನಾಗ್ರೇಷನ್ಗೆ ಹೋದಾಗ ಒಬ್ಬ ಪಾರ್ಟ್ನರ್ ಚಾರ್ಟರ್ಡ್ ಅಕೌಂಟೆಂಟ್ ಇರ್ತಾರೆ, ಒಬ್ಬ ಪಾರ್ಟ್ನರು ಅಡ್ವೊಕೇಟ್ ಇರ್ತಾರೆ. ಈ ಥರ ಬೇರೆ ಬೇರೆ ಫೀಲ್ಡಲ್ಲಿ ಇರೋರು ಹೋಟ್ಲ್ಗಳನ್ನು ಮಾಡ್ತಾ ಇದ್ದಾರೆ. ಮೊದಲೆಲ್ಲಾದ್ರೆ ಬರೀ ಒಂದು ಪರ್ಟಿಕ್ಯುಲರ್ ಫ್ಯಾಮಿಲಿ ಮಾತ್ರ ಅದೊಂದು ಲೆಗಸಿ ಇರೋದು. ಇಲ್ಲ, ಫಾರ್ ಎಕ್ಸಾಂಪಲ್ ನಮ್ಮ ಕಾಮತ್ ಗ್ರೂಪಲ್ಲೇ ಕೆಲಸ ಮಾಡಿರೋ ಸುಮಾರು ಜನ ಇವತ್ತು ಹೋಟೆಲ್ ಓನರ್ಗಳಾಗಿದ್ದಾರೆ, ಸಕ್ಸಸ್ಫುಲ್ ಹೋಟೆಲ್ ಓನರ್ಗಳಾಗಿದ್ದಾರೆ. ಇನ್ಫ್ಯಾಕ್ಟ್ ಅವರಿಗೆ ಮೂಲ ಬಂಡವಾಳನೂ ನಮ್ಮ ತಾತ ಅವರೇ ಕೊಟ್ಟಿದ್ದಾರೆ, ಇನಾಗ್ರೇಷನ್ ನಮ್ಮ ತಾತನೇ ಮಾಡಿಕೊಟ್ಟಿದ್ದಾರೆ, ಅವ್ರಿಗೆ ಏನೇನು ಹೆಲ್ಪ್ ಬೇಕು ಎಲ್ಲ ನಮ್ಮ ತಾತನೇ ಮಾಡಿಕೊಟ್ಟು ಬೆಳೆಸಿದ್ದಾರೆ. ಅದೇ, ಅದು ಒಂದು ಬ್ಯಾಕ್ಗ್ರೌಂಡ್ ಇತ್ತು. ಬಟ್ ಇವತ್ತಿನ ಯಾರು ಆಂಟ್ರಪ್ರನರ್ಸ್ ಬರ್ತಾ ಇದ್ದಾರೆ, ಸುಮ್ಮನೆ ಒಂದು ಫುಡ್ ಟ್ರಕ್ ಹಾಕೋದು, ಹೌದು, ಅಥವಾ ಅಂದರೆ ಇನ್ವೆಸ್ಟ್ಮೆಂಟ್ ಇದೆ ಅಂದಿದ ತಕ್ಷಣ ಜನರ ತಲೆಯಲ್ಲಿ ಏನಿದೆ ಅಂದರೆ, ಒಂದು ಮನುಷ್ಯನಿಗೆ 3 ಹೊತ್ತು ಊಟ ಬೇಕು, ತಿನ್ನಲೇಬೇಕು. ಮನೆಯಲ್ಲಿ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ, ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ಸೊ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ. ತಿನ್ನೋದೊಂದು 6-8 ಇಡ್ಲಿಗೆ ಇಡೀ ದಿವಸದ್ದು ಕಾರ್ಯಕ್ರಮ ಆಗತ್ತೆ. ಬೇಳೆ ನೆನೆಸು, ರುಬ್ಬು, ಫರ್ಮೆಂಟ್ ಮಾಡು, ನೆಕ್ಸ್ಟ್ ಡೇ ಅದನ್ನು ಇಡ್ಲಿ ಬೇಯಿಸು, ಆಮೇಲೆ ಅದೆಲ್ಲ ಪಾತ್ರೆಗಳು ತೊಳಿ. ಸೊ ಇಟ್ ಇಸ್ ಅ ಟೀಡಿಯಸ್ ಟಾಸ್ಕ್. ಅದ್ರ ಬದಲು ಯಾವುದೋ ಒಂದು ದರ್ಶನಿಗೆ ಹೋದ್ರು, ಒಂದು 100 ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬ ತಿಂಡಿ ಸಿಕ್ತು. ಈ ಮನೋಭಾವದಲ್ಲಿ ತುಂಬ ಜನ ಹೋಟೆಲಲ್ಲಿ ವೆಂಚರ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲಿ ಎಷ್ಟು ಸಕ್ಸಸ್ ಆಗತ್ತೆ ಅಂತ ಒಂದು ಪ್ರಶ್ನೆ ತುಂಬ ಜನರಲ್ಲಿದೆ. ಆಮೇಲೆ ಇವರು ನಮ್ಮ ಹೊಸ ರುಚಿ ಇದೇ ಕಾನ್ಸೆಪ್ಟಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಅಂದರೆ ತುಂಬ ಕಡೆ ರೇಟ್ಗಳು ತುಂಬ ಕಮ್ಮಿ ಇಡ್ತಾರೆ. ಈಗ ಸೌತ್ ಇಂಡಿಯನ್ ಫುಡ್ ಅಂದರೆ ಮುಂಚೆ ದರ್ಶನಿಗಳಲ್ಲಿ ತುಂಬ ಕಮ್ಮಿ ರೇಟ್ ಇತ್ತು. ನಿಮಗೆ ಇಡ್ಲಿ 10 ರೂಪಾಯಿ, ದೋಸೆ ಒಂದು 25 ರೂಪಾಯಿ, 30 ರೂಪಾಯಿ ಆ ಥರ ಇತ್ತು. ಬಟ್ ಆ ರಿಯಲ್ ವ್ಯಾಲ್ಯೂ ಫಾರ್ ಮನಿ ಅಂದರೆ ಸೌತ್ ಇಂಡಿಯನ್ ಫುಡ್ಗಳ ರೇಟ್ ಅಂಡರ್ ರೇಟೆಡ್ ಅಂತೀರಾ? ಅಂಡರ್ ರೇಟೆಡ್ 100% ಅಂಡರ್ ರೇಟೆಡ್. ಓಕೆ ಸರ್, ಅಂದರೆ ಮೋಸ್ಟ್ಲಿ ನಾನು ಏನು ತಿಳ್ಕೊಂಡಿದ್ದೀನಿ ಅಂದರೆ, ಸೌತ್ ಇಂಡಿಯನ್ ಹೋಟೆಲ್ಗಳಲ್ಲಿ ಈ ಯಂಗ್ಸ್ಟರ್ಸು ಬರೋದು ಕಮ್ಮಿ ತಿನ್ನೋಕ್ಕೆ. ಇನ್ಫ್ಯಾಕ್ಟ್ ನಾನು ನಮ್ಮ ಹೋಟ್ಲಲ್ಲೇ ಒಂದು ಸ್ಟಡಿನ ಮಾಡಿದ್ದೆ, ಏಜ್ ಗ್ರೂಪ್ ಯಾರ್ಯಾರು ಬರ್ತಾರೆ ಅಂತ. ನಮ್ಮಲ್ಲಿ ಬರೋದು 40 ಇಯರ್ಸ್ ಆ್ಯಂಡ್ ಅಬೌವ್ ಬರೋರು ಸೌತ್ ಇಂಡಿಯನ್ ಫುಡ್ ತಿಂತಾರೆ. ಈ ಯಂಗ್ಸ್ಟರ್ಸು, ಕಾಲೇಜು ಹುಡುಗರು ಅಥವಾ ಇತ್ತೀಚೆಗೆ ಕೆಲಸಕ್ಕೆ ಸೇರಿದವರು, ಅವರು ಈ ಸೌತ್ ಇಂಡಿಯನ್ ಫುಡ್ಡನ್ನು ಅಷ್ಟು ಲೈಕ್ ಮಾಡಲ್ಲ. ಅವರು ಈ ಪಿಜ್ಜಾ, ಬರ್ಗರ್, ಜಂಕ್ ತಿನ್ನೋದ್ರಲ್ಲಿ ಇರ್ತಾರೆ. ಆಮೇಲೆ ಸೆಕೆಂಡು, ನಾವು ಎಲ್ಲಾದರೂ ಒಂದು 5 ರೂಪಾಯಿ ಜಾಸ್ತಿ ಮಾಡಿದ್ರೆ ನಮ್ಮ ಕ್ವಶನ್ ಮಾಡೋರು ಇರ್ತಾರೆ, ಯಾಕೆ ಜಾಸ್ತಿ ಮಾಡಿದ್ರಿ ಅಂತ. ಬಟ್ ಅದೇ ಪಿಜ್ಜಾ ಬರ್ಗರ್ ಹೋದರೆ ಪರ್ ಪರ್ಸನ್ ದೇ ಸ್ಪೆಂಡ್ ಅರೌಂಡ್ 350, 400, 500 ರೂಪೀಸ್. ಅದೇ ನಮ್ಮಲ್ಲಿ 100 ರೂಪಾಯಿ ಸ್ಪೆಂಡ್ ಮಾಡೋರು ಕ್ವಶನ್ ಮಾಡ್ತಾರೆ. ಅಂದರೆ 40 ವರ್ಷ ಮೇಲ್ಪಟ್ಟವರಿಗೆ ವ್ಯಾಲ್ಯೂ ಫಾರ್ ಮನಿ ಗೊತ್ತು, ಈ ದುಡ್ಡನ್ನು ಹೆಂಗೆ ಸಂಪಾದನೆ ಮಾಡೋದು ಕಷ್ಟ ಇದೆ ಅಂತ ಗೊತ್ತು. ಯಂಗ್ಸ್ಟರ್ಸು ಬಹುಶಃ ಬೇರೆಯವ್ರ ದುಡ್ಡನ್ನು ಪೇರೆಂಟ್ಸು ಖರ್ಚು ಮಾಡೋದ್ರಲ್ಲಿ ಅವರಿಗೆ ಅಷ್ಟು ಬೆಲೆ ಗೊತ್ತಿರಲ್ಲ ಅಂತ ನನ್ನ ಭಾವನೆ. ಅದೇ ರೀತಿ ಒಂದು ಒಳ್ಳೆ ಪ್ರೀಮಿಯಮ್ ಜಾಗದಲ್ಲಿ, ಪ್ರೀಮಿಯಂ ಪ್ರೈಸಿಂಗಲ್ಲಿ ಒಂದು ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಮಾಡಬೇಕು, ಇಲ್ಲ ಒಂದು ಫುಡ್ ಕೋರ್ಟಲ್ಲಿ ಮಾಡಬೇಕು ಅಂತ ಒಂದು ಮನೋಭಾವ ಬಂತು. ಸೊ ಆಫ್ಟರ್ ಪೋಸ್ಟ್ ಕೋವಿಡ್ ನಾವು ಒರೈನ್ ಮಾಲ್ ರಾಜಾನಗರದಲ್ಲಿ ಕಾಮತ್ ಹೊಸ ರುಚಿ ಅಂತ ಫಸ್ಟ್ ವೆಂಚರ್ ಸ್ಟಾರ್ಟ್ ಮಾಡಿದೆ. ಓಕೆ, ತುಂಬ ಚೆನ್ನಾಗಿ ನಡೆದಿದೆ. ಅದೇ ರೀತಿ ಲುಲು ಮಾಲಲ್ಲಿ ಮಾಡಿದೆ. ಆಮೇಲೆ ಒರೈನ್ ಅಪ್ಟೌನ್ ಮಾಲ್ ಹೊಸಕೋಟೆಯಲ್ಲಿ ಮಾಡ್ತಾಯಿದ್ದೀನಿ. ಈಗ 4ನೇದು ನಾನು ಒರೈನ್ ಆರ್ಚರ್ಡ್ ಅಂತ ಹೇಳ್ಬಿಟ್ಟು ದೇವನಹಳ್ಳಿಲಿದೆ, ಅಲ್ಲಿ ಮಾಡ್ತಾಯಿದ್ದೀನಿ. ಸೂಪರ್ ಸರ್. ಆಮೇಲೆ ಈ ಹೈವೇ ಕಾನ್ಸೆಪ್ಟ್ಸು, ಹೈವೇಯಲ್ಲಿ ಎಲ್ಲರೂ ಮಾಡ್ತಾರಂತ ನಾನೊಂದು ಮಾಡಿದೆ, ತೊಂದರೆ ಇಲ್ಲ, ನಡೀತಾ ಇದೆ. ಬಟ್ ನಮ್ಮ ಸಿಟಿನೇ ಬೆಟರು ನನ್ನ ಅನಿಸಿಕೆ ಪ್ರಕಾರ ಹೈವೇಕ್ಕಿಂತ. ಯಾಕಂದರೆ ವೀಕೆಂಡ್ಸಲ್ಲಿ ಜಾಸ್ತಿ ಫುಟ್ಫಾಲ್ ಇರುತ್ತೆ, ವೀಕ್ ಡೇಸಲ್ಲಿ ಕಮ್ಮಿ ಇರುತ್ತೆ. ಸೊ ಸ್ಟಾಫಿಂಗು ನಾವು ವೀಕೆಂಡ್ಸಲ್ಲಿ ಜಾಸ್ತಿ ಇಟ್ಕೋಬೇಕು, ವೀಕ್ ಡೇಸಲ್ಲಿ ಕಮ್ಮಿ, ನಡೀತಾ ಇದೆ ಸರ್. ಸೊ ಅದರ ಜೊತೆಗೆ ನೀವೊಂದು ಯುನೀಕ್ ಕೇಟ್ರಿಂಗ್ ಮಾಡ್ತೀರಾ. ಅಂದರೆ ಕ್ಲಿನಿಕಲ್ ಲ್ಯಾಬ್ರೇಟರೀಸಲ್ಲಿ ಒಂದಿಷ್ಟು ಟ್ರಯಲ್ ಆ್ಯಂಡ್ ಎರರ್ ನಡೆಯುತ್ತೆ ಮೆಡಿಸಿನ್ಸ್ ಬಗ್ಗೆ. ಸೊ ಅದನ್ನು ಒಂದಿಷ್ಟು ಜನರ ಮೇಲೆ ಪ್ರಯೋಗ ಮಾಡ್ತಾರೆ. ಆ ಪ್ರಯೋಗ ಮಾಡಿದಂಥ ಜನರಿಗೆ ಇವರು
ಕೇಟ್ರಿಂಗ್ ಮಾಡ್ತಾರೆ, ಅಂದರೆ ಡಯಟ್ರಿ ಫುಡ್ಡನ್ನು ಆನ್ ಎ ಡೈಲಿ ಬೇಸಿಸ್ ಪ್ರೊವೈಡ್ ಮಾಡ್ತಾರೆ. ಆಲ್ಮೋಸ್ಟ್ 2000 ಶುರು ಮಾಡಿದ ಸರ್. 2000 ಸ್ಟಾರ್ಟ್. ಅದ್ರ ಬಗ್ಗೆ ಹೇಳಿ ಸರ್. ಸೊ ಈ 2000 ಒಂದು ಲೋಟಸ್ ಲ್ಯಾಬ್ ಅಂತ ಒಂದು ಕಂಪನಿ ಅಪ್ರೋಚ್ ಮಾಡ್ತಾರೆ. ನಮ್ಮದೊಂದು ಕ್ಲಿನಿಕಲ್ ರಿಸರ್ಚು ನಮ್ಮ ಇಂಡಿಯಾಗೆ ಹೊಸದಾಗಿ ಸ್ಟಾರ್ಟ್ ಆಗಿರೋದು. ಓಕೆ. ಸೊ ನನಗೂ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ. ಸೊ ಕೇಟ್ರಿಂಗ್ ಅಂತ ನಾವು ಅದನ್ನು ಒಪ್ಕೊಂಡು ಮಾಡ್ತೀವಿ. ಬಟ್ ಬರ್ತಾ ಬರ್ತಾ ನನಗೆ ಅದರದ್ದು ಇಂಟೆನ್ಸಿಟಿ, ಅದರದ್ದು ಇದು ನನಗೆ ಗೊತ್ತಾಗುತ್ತೆ. ಅಲ್ಲಿ ಏನಂದರೆ ನಮಗೆ ಒಂದು ಡಯಟ್ ಚಾರ್ಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ 50 ಜನ ಒಂದು ಸ್ಟಡಿಗೆ ಎನ್ರೋಲ್ ಆಗಿದ್ದರೆ ಆ 50 ಜನರಿಗೂ ಯೂನಿಫಾರ್ಮ್ ಡಯಟ್ ಕೊಡಬೇಕು. ಅಂದರೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ 100 ಗ್ರಾಮ್ ಅಂದರೆ 50 ಜನರಿಗೂ 100 ಗ್ರಾಮೇ ಕೊಡಬೇಕು. ತೂಕ ಕರೆಕ್ಟಾಗಿರಬೇಕು. ಆಮೇಲೆ ವಡೆ 50 ಗ್ರಾಮ್ ಅಂದರೆ ಎಲ್ಲರಿಗೂ 50 ಗ್ರಾಮೇ ಕೊಡಬೇಕು. ಒಬ್ರಿಗೆ 80 ಗ್ರಾಮು, ಒಬ್ರಿಗೆ 120 ಗ್ರಾಮ್ ಕೊಡೋಂಗಿಲ್ಲ. ಸೊ ಎಲ್ಲ ಏನು ಕೊಡ್ತೀವಿ ತೂಕ ಮಾಡಿಬಿಟ್ಟೆ ಕೊಡಬೇಕು. ಓಕೆ. ಊಟಕ್ಕೂ ಅಷ್ಟೇ. ಚಪಾತಿ 30 ಗ್ರಾಮು 2 ಅಂದರೆ 60 ಗ್ರಾಮ್ ಚಪಾತಿ ಕೊಡಬೇಕು. ನಮ್ಮದು 60 ಗ್ರಾಮೇ ಇರಬೇಕು. ಇದೇ ಥರ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಆ ಇಂಗ್ರೀಡಿಯೆಂಟ್ಸ್ಗಿಂತ ಯೂನಿಫಾರ್ಮಿಟಿ ಮೇಂಟೈನ್ ಮಾಡಬೇಕು. ಇನ್ಫ್ಯಾಕ್ಟು ಈ 50 ಜನ ಈ ವಾರ 3 ದಿವಸ ಮತ್ತು 10 ದಿವಸ ಬಿಟ್ಟು 3 ದಿವಸ ಬಂದಾಗ ರಾ ಮೆಟೀರಿಯಲ್ಸು ಚೇಂಜ್ ಆಗಬಾರ್ದು, ಅದೇ ರಾ ಮೆಟೀರಿಯಲ್ಸ್ ಯೂಸ್ ಮಾಡಬೇಕು. ಸೊ ಆ ಡಯಟ್ ಚಾರ್ಟಲ್ಲಿ ಏನು ಬರ್ದಿರ್ತಾರೆ ಅದರ ಪ್ರಕಾರ ನಾವು ಕೇಟರ್ ಮಾಡಬೇಕು. ಸೊ ಅದನ್ನು ಈಗ 2025 ಅಂದರೆ ಸುಮಾರು 25 ವರ್ಷ ಆಯಿತು ಆ ಕೇಟ್ರಿಂಗ್ ನಿಶ್ ಏರಿಯಾ ನಾವು ಮಾಡ್ತಾಯಿದ್ದೀವಿ. ಇದು ಹೆಂಗೆ ನಡೆಯುತ್ತೆ ಸರ್? ಐ ಮೀನ್ ರೆಗ್ಯುಲರ್ ಕೇಟ್ರಿಂಗು ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಆ ರೆಗ್ಯುಲರ್ ಕೇಟ್ರಿಂಗು ಒಂದು 1000 ಜನ 2000 ಜನ 3000 ಜನರಿಗೆ ಆರಾಮಾಗಿ ಮಾಡ್ಬೋದು. ಇದು 50 ಜನರಿಗೆ ಮಾಡೋದು ಸ್ವಲ್ಪ ಭಾಳ ಗಮನವಿಟ್ಟು ಎಲ್ಲ ತೂಕ ಲೆಕ್ಕದಲ್ಲಿ, ಅಂದರೆ ನಾವು ಹಾಕೋ ಎಣ್ಣೆ ಇರ್ಬೋದು, ಅದಕ್ಕೊಂದು ರೆಸಿಪಿನೇ ಮಾಡಿಟ್ಟಿದ್ದೀವಿ ನಾವು ಓವರ್ ದ ಇಯರ್ಸು. ಓಕೆ. ಒಂದು ರೆಸಿಪಿ ಮಾಡಿಟ್ಟು ಆ ರೆಸಿಪಿ ಪ್ರಕಾರನೇ ನಮ್ಮದು ಅಡುಗೆ ಆಗ್ತಾಯಿದೆ. ಆಮೇಲೆ ಆ ಟೀಮು ನಮ್ದು ಏನು ಟೀಮ್ ಇದೆ ಆಲ್ಮೋಸ್ಟ್ 20 ಇಯರ್ಸಿಂದ ಸೇಮ್ ಟೀಮು ಆ ಕೇಟ್ರಿಂಗ್ ಮಾಡ್ತಾಯಿದೆ. ಇದು ಡೈಲಿ ಇರುತ್ತಾ ಸರ್? ಆಲ್ಮೋಸ್ಟ್ ತಿಂಗಳಿಗೆ ಒಂದು 25 ದಿವಸ ಇರುತ್ತೆ. ಐ ಮೀನ್ ಈ ಥರ ಒಂದು ಕೇಟ್ರಿಂಗ್ ಕೇಳಿದೆ ಫಸ್ಟ್ ಟೈಮ್ ನಾನು. ತುಂಬ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಬೆಂಗಳೂರಲ್ಲಿ ಆಲ್ಮೋಸ್ಟ್ 4-5 ಕಂಪನಿ ಇದೆ. ಅದರಲ್ಲಿ 1-2 ಕಂಪನಿಗೆ ನಾವು ಮಾಡ್ತಾಯಿದ್ದೀವಿ ಸರ್. ವೆರಿ ನೈಸ್ ಸರ್. ಸೊ ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ ಸರ್? ಫ್ಯೂಚರ್ ಪ್ಲ್ಯಾನ್ಸು ಅದೇ ಕಾಮತ್ ಹೊಸ ರುಚಿ ಬ್ರ್ಯಾಂಡನ್ನು ಬೆಳೆಸೋದು. ತುಂಬ ಅಗ್ರೆಸಿವ್ ಆಗಿ ಏನು ಹೋಗ್ಬೇಕಂತಿಲ್ಲ, ಮಾಡೋದು ಕ್ಲೀನಾಗಿ ಮಾಡಿಬಿಟ್ಟು ಒಳ್ಳೆ ಎಸ್ಟಾಬ್ಲಿಷ್ ಮಾಡೋ ಒಂದು ಉದ್ದೇಶ ಇದೆ ಅಷ್ಟೇ ಸರ್. ಸೊ ಬೀಯಿಂಗ್ ಎ ಹೋಟೆಲ್ ಅಸೋಸಿಯೇಷನ್ ಸೆಕ್ರೆಟರಿ, ಸಾಕಷ್ಟು ಪ್ರಾಬ್ಲಮ್ಸ್ಗಳು ಅಥವಾ ಸಾಕಷ್ಟು ಕೇಸ್ಗಳಿರುತ್ತೆ. ಸೊ ಇದನ್ನೆಲ್ಲ ಹೆಂಗೆ ಟ್ಯಾಕಲ್ ಮಾಡ್ತೀರಾ ಸರ್? ಈಗ ಅಸೋಸಿಯೇಷನ್ ಇರೋದೇ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಇವತ್ತು ನಮ್ಮ ಪ್ರೆಸೆನ್ಸ್ ಯಾವ ಥರ ಇದೆ ಅಂದರೆ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ಇನ್ಫ್ಯಾಕ್ಟ್ ಆಲ್ ಓವರ್ ಇಂಡಿಯಾದಲ್ಲಿ. ನಿಮ್ಗೆ ಉದಾಹರಣೆ ಕೊಡಬೇಕಾದ್ರೆ GST ಸ್ಟಾರ್ಟಿಂಗ್ ಬಂದಾಗ ಹೋಟೆಲಿಯರ್ಸ್ಗೆ AC ಇದ್ದರೆ 18%, ನಾನ್ AC ಇದ್ದರೆ 12% ಇತ್ತು. ಇದನ್ನು ಫಸ್ಟು ಫೈಟ್ ಮಾಡಿದ್ದೆ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್. ನಾವು ಡೆಲ್ಲಿಗೆ ಹೋಗಿ, ಡೆಲ್ಲಿ ಆವಾಗಿನ ನಮ್ಮ ದಿವಂಗತ MP ಶ್ರೀ ಅನಂತಕುಮಾರ್ ಅವರಿದ್ದರು. ಅವರು ನಮ್ಮ ಹೋಟೆಲ್ ಅವರಿಗೆ ಒಂಥರ ಬೆನ್ನೆಲುಬು ಇದ್ದಂಗೆ ತುಂಬ ಸಪೋರ್ಟ್ ಮಾಡೋರು. ಅವ್ರನ್ನ ಭೇಟಿಯಾಗಿ ಅವರು ನಮಗೆ ಅರುಣ್ ಜೇಟ್ಲಿ ಅವ್ರ ಹತ್ರ ಕರ್ಕೊಂಡೋಗಿ ನಮಗೆ ಯಾವಾಗ ಹೇಳಿದ್ರು, ಯಾಕೆ ಬೆಂಗಳೂರವ್ರಿಗೆ ಮಾತ್ರ ಪ್ರಾಬ್ಲಮ್ಮು GSTಯಿಂದ, GST ಬರೋದು ಎಂಟೈರ್ ಇಂಡಿಯಾಗೆ ಅಂತ. ಸೊ ಆ ನಿಟ್ಟಿನಲ್ಲಿ ನಾವು ಎಂಟೈರ್ ಇಂಡಿಯಾದಲ್ಲಿರೋ ಹೋಟೆಲ್ ಅಸೋಸಿಯೇಷನ್ಗೆಲ್ಲ ಕನೆಕ್ಟ್ ಮಾಡಿಬಿಟ್ಟು ಒಂದು ಡೆಲಿಗೇಷನ್ ತೊಗೊಂಡೋಗಿ ಅವ್ರಿಗೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ವರೆಗೂ ಆ ವಿಷಯನ ಮುಟ್ಟಿ ಇವತ್ತು 5% ಆಗಿದೆ. 5% ಆಗಿರೋದು ಫಸ್ಟು ಅವರು GST ರೇಟ್ ಕಮ್ಮಿ ಮಾಡಿದ್ದು ಹೋಟೆಲ್ ಇಂಡಸ್ಟ್ರಿಗೇನೆ, ಎಂಟೈರ್ GST ಇದರಲ್ಲಿ. ಸೊ ಅದು ನಮ್ಮ ಸಾಧನೆ ಒಂದು. ಎರಡನೇದು, ನೀವು ಕೇಳಿದ್ರಿ ಹಲವಾರು ಸಮಸ್ಯೆಗಳು ಬಗೆಹರಲ್ಲ ಅಂತ. ಕೆಲವೊಮ್ಮೆ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಬೇಕಾಗತ್ತೆ. ಈಗ 2 ಎಕ್ಸಾಂಪಲ್ ನಾನು ಹೇಳ್ತೀನಿ. ಒಂದು, ಎಲೆಕ್ಷನ್ ಟೈಮಲ್ಲಿ ಆ್ಯಸ್ ಅ ಸೋಷಲ್ ಕಾಸ್ ವೋಟ್ ಹಾಕಿದವರಿಗೆ ಫ್ರೀ ತಿಂಡಿ ಇಲ್ಲ ಫ್ರೀ ಏನಾದರೂ ಒಂದು ಸ್ವೀಟು ಅಂತ ಸುಮಾರು ಹೋಟ್ಲವ್ರು ಅನೌನ್ಸ್ ಮಾಡಿದರು. ಹೌದು, ಒಂದು 2002-3 ಎಲೆಕ್ಷನ್ ಟೈಮಲ್ಲಿ ಮುಂಚೆ. ಅವಾಗ ಏನು ಮಾಡ್ತಾರೆ, ನಮ್ಮ BBMP ಕಮಿಷನರು ಅವರು, ಹೀ ಈಸ್ ದ ಎಲೆಕ್ಟ್ರಲ್ ಆಫೀಸರ್, ಚೀಫ್ ಎಲೆಕ್ಟ್ರಲ್ ಆಫೀಸರ್ ಫಾರ್ ಬ್ಯಾಂಗ್ಳೂರ್. ಅವರು ಎಲೆಕ್ಷನ್ ಮುಂಚಿನ ದಿವಸ ಸುಮಾರು ಒಂದು 2 ಗಂಟೆಗೋ 3 ಗಂಟೆಗೆ ಒಂದು ಪ್ರೆಸ್ ನೋಟಿಫಿಕೇಶನ್ ಕೊಡ್ತಾರೆ. ನಾಳೆ ಯಾರು ಫ್ರೀ ಏನು ಕೊಡಂಗಿಲ್ಲ, ಫ್ರೀ ಕೊಟ್ಟರೆ ಇಟ್ ಇಸ್ ಇಲ್ಲೀಗಲ್. ಅಂದರೆ ನಾಳೆ ಎಲೆಕ್ಷನ್, ಇವತ್ತು ಪ್ರೀವಿಯಸ್ ಡೇ 3 ಗಂಟೆಗೆ ಒಂದು ಇದು ಮಾಡ್ತಾರೆ, ಕೊಡಂಗಿಲ್ಲ. ಸೊ ಆಲ್ಮೋಸ್ಟು ಸುಮಾರು ಜನ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ಫ್ರೀ ದೋಸೆ, ಫ್ರೀ ಕಾಫಿ,
ಈ ದೋಸೆ ಎಲ್ಲ ಮಾಡಬೇಕಾದ್ರೆ ನಾವು ಒಂದು ದಿವಸ ಮುಂಚೆನೇ ಹಿಟ್ಟೆಲ್ಲ ರುಬ್ಬಿ ಇದಕ್ಕೆ ಫರ್ಮೆಂಟ್ ಆಗೋಕ್ಕೆ ಟೈಮ್ ಎಲ್ಲ ಕೊಡಬೇಕು. ಸ್ವೀಟ್ ಮಾಡೋದಿದ್ರು ಅಷ್ಟೇ, ಒಂದು ದಿವಸ ಮುಂಚೆನೇ ಸ್ವೀಟ್ ಮಾಡಬೇಕು. ಆವಾಗಿಂದ ಅವಾಗ ಬಿಸಿ ಮಾಡೋಕ್ಕೆ ಈ ಕೇಸರಿ ಬಾತ್ ಅದೆಲ್ಲ ಮಾಡ್ಬೋದು. ಹೌದು. ಬಟ್ ಇವರು ಏನೋ ಲಾಡು ಎಲ್ಲ ಸಾವಿರಾರು ಗಟ್ಟಲೆ ರೆಡಿ ಮಾಡಿ ಇಟ್ಟಿದ್ರು ತುಂಬ ಹೋಟ್ಲವರು. ಸೊ ಆ ಮೂಮೆಂಟ್ ಅಂದರೆ ಇದು ಓಟ್ ಹಾಕಿ ಬಂದು ಬೆರಳು ತೋರಿಸಿದ್ರೆ ಫ್ರೀ ಅಂತ. ನಾವು ತಿಂಡಿ ಕೊಟ್ಟು ಓಟ್ ಹಾಕ್ಸಿಲ್ಲ, ಓಟ್ ಹಾಕಿ ಬೆಳೆ ತೋರಿಸೋರಿಗೆ ತಿಂಡಿ ಕೊಡಿಸಿದ್ವಿ. ತುಂಬ ಜನ ಹೋಟ್ಲವ್ರು ಫೋನ್ ಮಾಡಿದ್ರು. ನಾವು ಆವಾಗ ನಮ್ಮ ಅಡ್ವೊಕೇಟ್ ಹತ್ರ ಹೋದ್ವಿ. ಅಡ್ವೊಕೇಟ್ ಹತ್ರ ಹೋಗಿ ಅವ್ರಿಗೆ ಮನವರಿಕೆ ಮಾಡಿಬಿಟ್ಟು, ಆ್ಯಕ್ಚುಲಿ ಅವಾಗ ಕೋರ್ಟ್ ವೆಕೇಷನ್ಸ್ ಇತ್ತು, ರೆಗ್ಯುಲರ್ ಕೋರ್ಟ್ ಸಿಟ್ಟಿಂಗು ಇರಲಿಲ್ಲ. ಆನ್ ಸ್ಪೆಷಲ್ ರಿಕ್ವೆಸ್ಟು ಅವತ್ತು 8 ಗಂಟೆಗೆ ರಾತ್ರಿ ನಮ್ಮದು ಕೇಸ್ ಹಿಯರಿಂಗ್ ಬಂತು. 8 ಗಂಟೆಗೆ ನಮ್ಮ ಪರನೇ ಆಯ್ತದು. ನೀವು ಕೊಡಿ, ಒಳ್ಳೆ ಕಾಸ್ ಮಾಡ್ತಾ ಇದ್ದೀರಾ, ಒಳ್ಳೆ ಇದು ಸೇವೆ ಜನರಿಗೆ, ಮತ್ತು ಇಟ್ ಇಸ್ ಅನ್ ಎನ್ಕರೇಜ್ಮೆಂಟ್ ಅಂತ ಕೋರ್ಟು ಆದೇಶ ಕೊಡ್ತು. ಬಟ್ ನಮ್ಮ BBMP ಅವರು ರಾತ್ರಿ 12 ಗಂಟೆಗೆ ಅಪೀಲ್ಗೆ ಹೋದರು. ರಾತ್ರಿ 12:15 ಡಬಲ್ ಬೆಂಚಲ್ಲಿ ಆ ಕೇಸ್ ಬಂತು. ಸುಮಾರು 2 ಅವರ್ ಆರ್ಗ್ಯುಮೆಂಟ್ ನಡೆದ್ಮೇಲೆ ಡಬಲ್ ಬೆಂಚ್ ಅವರು ಕೂಡ ನೀವು ಕೊಡಿ, ನಿಮ್ಮ ಒಳ್ಳೆ ಸೇವೆ ಮಾಡ್ತಾ ಇದ್ದೀರಾ, ಇದೇನು ತೊಂದರೆ ಇಲ್ಲ, ತಪ್ಪಿಲ್ಲ ಅಂತ ಹೇಳಿ ನಮಗೆ ಆರ್ಡರ್ ಕೊಟ್ಟು ಬೆಳಗ್ಗೆ ನಾವು ಸಾಕಷ್ಟು ಜನರಿಗೆ ಓಟ್ ಹಾಕಿ ಬಂದವರಿಗೆ ಉಚಿತ ತಿಂಡಿ ಕೊಟ್ಟಿದ್ದೀವಿ. ಇದೊಂದು ನಮ್ಮ ಹೋಟೆಲ್ ಅಸೋಸಿಯೇಷನ್ ಸಾಧನೆ, ಮೈಲ್ ಸ್ಟೋನ್. ಏನು ಸರ್, ರಾತ್ರಿ ಎಲ್ಲ ಕೋರ್ಟ್ ಕಲಾಪ ನಡೆಯೋ ಥರ ಎಲ್ಲ ಮಾಡಿದ್ದೀರಾ? ಹೌದು. ಅಂದರೆ ಒಳ್ಳೆ ನಮ್ಮ ಪಾಸಿಟಿವ್ ಅಪ್ರೋಚ್ ಇದ್ದರೆ ಖಂಡಿತ ನಮಗೆ ಒಂದಲ್ಲ ಒಂದು ಕಡೆ ನ್ಯಾಯ ಸಿಗತ್ತೆ. ಇವತ್ತು ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಒಂದು ಒಳ್ಳೆ ಛಾಪನ್ನು ಕ್ರಿಯೇಟ್ ಮಾಡಿದ್ದೀವಿ. ಅದು ಇವತ್ತು ಸರ್ಕಾರ ಯಾವುದೇ ಒಂದು ಮೀಟಿಂಗ್ ಇರ್ಬೋದು, ಲೇಬರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎನಿ ಡಿಸಿಷನ್ಸ್ ಇರ್ಬೋದು, ನಮ್ಮನ್ನು ಒಂದು ಸ್ಟೇಕ್ ಹೋಲ್ಡರ್ ಆಗಿ ಕನ್ಸಿಡ್ರೇಷನ್ಗೆ ತೊಗೊತಾ ಇದೆ. ಸೊ ನಮ್ಮ ಪ್ರೆಸೆನ್ಸು ಅಲ್ಲಿ ಎಲ್ಲ ಕಡೆ ಇದೆ. ಇದನ್ನು ನಾವು ಈ ಲೆಗಸಿನ ಮುಂದೆ ತೊಗೊಂಡು ಹೋಗಬೇಕು. ಯಾಕಂದರೆ ಸರ್ಕಾರನ ಬಿಟ್ಟು ನಮ್ದು ಯಾವುದು ಕೆಲಸಗಳಾಗಲ್ಲ. ನಾವು ಏನಿದೆ ಸರ್ಕಾರದ ಕಾನೂನುಗಳನ್ನು ಪಾಲನೆ ಮಾಡಬೇಕು. ಕೆಲವೊಮ್ಮೆ ಅದು ಕಷ್ಟ ಆದಾಗ ನಾವು ಸರ್ಕಾರನ ಅಪ್ರೋಚ್ ಮಾಡಿದಾಗ ಒಂದು ವಯಾ ಮೀಡಿಯಾ ಏನಾದರೂ ಒಂದು ದಾರಿನ ಹುಡುಕಿ ಅದನ್ನು ಸಾಲ್ವ್ ಮಾಡ್ಕೋಬೋದು. ಸೊ ಈ ಥರ ಸುಮಾರು ಕೋರ್ಟ್ ಕೇಸ್ಗಳು ಹಾಕಿದ್ದೀವಿ. ಇನ್ಫ್ಯಾಕ್ಟು ಲಾಸ್ಟ್ ಇಯರು ಕೂಡ ಒಂದು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಬಂತು. ಈ ಎಲೆಕ್ಷನ್ ಅನೌನ್ಸ್ ಆದಾಗ ಏನಾಗುತ್ತೆ, 3 ದಿವಸ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಕ್ಲೋಸ್ ಆಗುತ್ತೆ. ಎಲೆಕ್ಷನ್ ಮುಂಚೆ 2 ದಿವಸ, ಆಮೇಲೆ ಕೌಂಟಿಂಗ್ ದಿವಸ. ಸೊ ಲಾಸ್ಟು 3 ವರ್ಷದಲ್ಲಿ ಈ ಥರ ಒಂದು 6 ಎಲೆಕ್ಷನ್ ಬಂದಿದೆ. ಓಕೆ. ಸೊ 6 18 ದಿವಸ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕ್ಲೋಸ್ ಆಗಿದೆ. ಅಂದರೆ ಒಂದು ದಿವಸ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕ್ಲೋಸ್ ಆದರೆ ಕೋಟಿಗಟ್ಟಲೆ ರೆವಿನ್ಯೂ ಸರ್ಕಾರಕ್ಕೆ ಲಾಸು. ಹೌದು. ಎರಡನೇದು, ಈ ಬಾರ್ ಮಾಲೀಕರು, ಪಬ್ ಮಾಲೀಕರು ಬಾಡಿಗೆ ಬಿಲ್ಡಿಂಗಲ್ಲಿ ಇರ್ತಾರೆ, ಕೆಲಸಗಾರರ ಸಂಬಳ ಅದೆಲ್ಲ ಲೆಕ್ಕ ಹಾಕಿದ್ರೆ ಅವ್ರಿಗೂ ತುಂಬ ಲಾಸು. ಇನ್ನೊಂದು ಕಡೆ ಇವರು ಪ್ರತಿ ವರ್ಷ ಲೈಸೆನ್ಸ್ ಫೀಸನ್ನು ಕೋಟಿಗಟ್ಟಲೆ ಕಟ್ಟಿರ್ತಾರೆ. ಮತ್ತು ಲಾಸ್ಟ್ ಇಯರು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ನು ಫೆಬ್ರವರಿ 15ನೇ ತಾರೀಕು ಅನೌನ್ಸ್ ಆಗಿತ್ತು. ಸೊ 14 ಈಸ್ ವ್ಯಾಲೆಂಟೈನ್ಸ್ ಡೇ. ಸೊ 13 ಸಾಯಂಕಾಲ 4 ಗಂಟೆಯಿಂದ 15 ರಾತ್ರಿವರೆಗೂ, ಸಾಯಂಕಾಲ 6 ಗಂಟೆವರೆಗೂ 2 ದಿವಸ ಬಂದ್ ಅಂತೇಳಿ ಒಂದು ನೋಟಿಫಿಕೇಶನ್ ಬಂತು. ಆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಲಿ 16,000 ಜನ ವೋಟರ್ಸ್ ಇದ್ದಾರೆ. ಅದರಲ್ಲಿ 9,000 ಜನ ಲೇಡೀಸು. ಆ 16,000 ಜನರಿಗೋಸ್ಕರ ಎಂಟೈರ್ ಬೆಂಗಳೂರಲ್ಲಿ ಎಲ್ಲ ಬಾರು ಪಬ್ ಎಲ್ಲ ಕ್ಲೋಸ್ ಅಂತ ಹೇಳಿ ಒಂದು ಅನೌನ್ಸ್ಮೆಂಟ್ ಮಾಡಿದರು. ಇದಕ್ಕೂ ಕೂಡ ನಾವು ಕೋರ್ಟ್ ಅಪ್ರೋಚ್ ಮಾಡಿ ಕೋರ್ಟಲ್ಲಿ ಸ್ಟೇ ಸಿಕ್ಕಿ, ವ್ಯಾಲೆಂಟೈನ್ಸ್ ಡೇಗೆ ತುಂಬ ಜನ ಪಬ್ಬಲ್ಲಿ ಬಾರಲ್ಲಿ ಟೇಬಲ್ ಬುಕ್ ಮಾಡಿರ್ತಾರೆ, ಅದು ಕೋಟಿಗಟ್ಟಲೆ ಲಾಸ್ ಆಗುತ್ತೆ. ಸೊ ಅವತ್ತು ನಮಗೆ ಆಪ್ರೇಟ್ ಮಾಡೋಕ್ಕೆ ಪರ್ಮಿಷನ್ ಸಿಕ್ತು ಕೋರ್ಟಿಂದ. ಸೊ ಇದು ನಮ್ಮ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಸಾಧನೆ, ಒನ್ ಆಫ್ ದಿ ಸಾಧನೆ. ಸೊ ಸಾಧನೆಗಳು ಸಾಕಷ್ಟು. ಟೈಮ್ ಬಂದಾಗ ನಾವು ಕರೆಕ್ಟಾಗಿ ದಾರಿ ಹೋದರೆ ಅದು ಕ್ಲಿಕ್ ಆಗುತ್ತೆ. ಸೊ ಅದಕ್ಕೆ ಹೇಳೋದು, ಅಸೋಸಿಯೇಷನ್ ಸ್ಟ್ರಾಂಗ್ ಆಗಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ. ಸೊ ಎಸ್ಪೆಷಲಿ ನಮ್ಮ ಪ್ಯಾನ್ ಇಂಡಿಯಾ ಎಲ್ಲ ಊರಿನಲ್ಲೂ ಅಥವಾ ಎಲ್ಲ ಸ್ಟೇಟ್ಗಳಲ್ಲೂ ಹೋಟೆಲ್ ಅಸೋಸಿಯೇಷನ್ ಇದೆ. ಬಟ್ ಆ ಎಲ್ಲ ಸ್ಟೇಟ್ ಅಸೋಸಿಯೇಷನ್ಗಿಂತ ತುಂಬ ಸ್ಟ್ರಾಂಗು ನಮ್ಮ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್. ಆ್ಯಂಡ್ ಇವರು ಒನ್ ಆಫ್ ದ ರೀಸನ್ ಅದಕ್ಕೆ. ಸೂಪರ್ ಸರ್, ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು. ಸಾಕಷ್ಟು ವಿಷಯಗಳನ್ನೆಲ್ಲ ತಿಳಿಸ್ಕೊಟ್ರಿ. ಅಂದರೆ ಇದ್ರ ಹಿಂದೆ ಏನು ನಡೆಯುತ್ತೆ ಅನ್ನೋದು ಜನಕ್ಕೆ ಗೊತ್ತಿಲ್ಲ. ಕರೆಕ್ಟ್. ಬರ್ತಾರೆ ಜನ, ಹೋಟೆಲಲ್ಲಿ ಪೇ ಮಾಡ್ತಾರೆ, ತಿಂಡಿ ತಿಂತಾರೆ, ಹೋಗ್ತಾರೆ, ಚೆನ್ನಾಗಿತ್ತು ಅಥವಾ ಅವ್ರದ್ದು ರಿವ್ಯೂಸ್ ಕೊಡ್ತಾರೆ. ಬಟ್ ಹೋಟೆಲ್ ಹಿಂದೆನೂ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವಿಶ್ ಯು ಗುಡ್ ಲಕ್ ಸರ್. ಥ್ಯಾಂಕ್ ಯು ರಜಸ್, ಆ್ಯಂಡ್ ಪ್ರಿವಿಲೇಜ್ ಟು ಬಿ ಪಾರ್ಟ್ ಆಫ್ ದಿಸ್ ಶೋ. ನಾನು ಹೇಳೋದೇನೆಂದರೆ, ಹೋಟೆಲಿಯರ್ಸು ಒಂದು ಗಾಜಿನ ಮನೇಲಿ ಇರ್ತಾರೆ. ಸೊ ಯಾರು ಯಾವಾಗ ಕಲ್ಲು ಹೊಡಿತಾರೆ ಹೇಳೋಕ್ಕಾಗಲ್ಲ. ಅದಕ್ಕೆ ಅಸೋಸಿಯೇಷನ್ ಅನ್ನೋ ಒಂದು ಪ್ರೊಟೆಕ್ಷನ್ ತೊಗೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಹಾಗಾಗಿ
ಎಲ್ಲರೂ ಅಸೋಸಿಯೇಷನ್ ಯಾರ್ಯಾರು ಮೆಂಬರ್ ಆಗಿಲ್ಲ ದಯವಿಟ್ಟು ಮೆಂಬರ್ ಆಗಿ. ಥ್ಯಾಂಕ್ ಯು. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.